ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಹೆಜಮಾಡಿ ಟೋಲ್ ರಸ್ತೆಯಲ್ಲಿ ವಿದ್ಯಾರ್ಥಿಗಳ ಪುಂಡಾಟ ಮೆರೆಯಲಾಗಿದೆ. ಕುಣಿದು ಪಟಾಕಿ ಸಿಡಿಸಿ ನಡು ರಸ್ತೆಯಲ್ಲೇ ಹುಚ್ಚಾಟ ಮೆರೆದಿದ್ದಾರೆ. ಕೇರಳದಿಂದ ಉಡುಪಿ ಕಡೆ ಪ್ರವಾಸಕ್ಕೆ ಅಂತ ಬಂದಿದ್ದ ವಿದ್ಯಾರ್ಥಿಗಳು ಹುಚ್ಚಾಟ ಮೆರೆದಿದ್ದಾರೆ. ವಿದ್ಯಾರ್ಥಿಗಳ ಹುಚ್ಚಾಟದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರಾಯಚೂರಿನಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಮರಳುಗಾರಿಕೆ ನಡೆಸಲಾಗುತ್ತಿದೆ. ಹಳ್ಳದ ಬಳಿಯ ಪಟ್ಟ ಜಮೀನಿನಲ್ಲಿ ಮರಳುಗಾರಿಕೆ ಮುಂದುವರೆದರೆ ಸುಮಾರು 3,000 ಎಕರೆ ಜಮೀನಿಗೆ ನೀರಿನ ಸಮಸ್ಯೆ ಉಂಟಾಗಲಿದೆ. ಅಕ್ರಮ ಮರಳುಗಾರಿಕೆ ನಿಲ್ಲಿಸುವುದಕ್ಕೆ ಆಗ್ರಹಿಸಿ ಸ್ಥಳೀಯರು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಸಾರ್ವಜನಿಕರ ದೂರು ಆಧರಿಸಿ ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ನಡೆಸಲಾಯಿತು. ಮರಳುಗಾರಿಕೆ ನಡೆಸಿದರೆ ಮಸ್ಕಿ ನಾಲಾದ ಮಾರ್ಗ ಬದಲಾಗುತ್ತೆ ಅಂತ ನೀರಾವರಿ ಅಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ. ಗಣಿಗಾರಿಕೆ ವೇಳೆ ನಿಯಮ ಉಲ್ಲಂಘನೆ ಆದರೆ ಕೂಡಲೇ ಕ್ರಮ ಜರುಗಿಸ್ತೀವಿ ಅಂತ ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ತಿಳಿಸಿದ್ದಾರೆ. ಬಫರ್ ಝೋನು 30 ಮೀಟರ್ ಇದೆ. ಬಟ್ ಪಟ್ಟಾದಲ್ಲಿ ಏನು ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದಾರೆ, ಆ ಬಫರ್ ಝೋನ್ ಉಲ್ಲಂಘನೆ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಕಂಪ್ಲೇಂಟ್ ಇದೆ. ಸೊ ನಮ್ಮ ತಹಸೀಲ್ದಾರು ಮತ್ತು ಇರಿಗೇಷನ್ ಇಲಾಖೆ, ಮೈನ್ಸ್ ಅವರು 3 ಜನ ಜಂಟಿಯಾಗಿ ವಿಸಿಟ್ ಮಾಡಿದ್ದಾರೆ. ಸೊ ನೀರಾವರಿ ಇಲಾಖೆಯವರು ಒಂದು ಮೇಲ್ನೋಟಕ್ಕೆ ಇದರಿಂದ ಮುಂದೆ ನೀರು ಹೋಗೋದು ಎಲ್ಲ ತೊಂದರೆ ಆಗುವುದು, ಒಂದು 3,000 ಎಕರೆಗೆ ತೊಂದರೆ ಆಗುವುದು ಅಂತ ಮೇಲ್ನೋಟಕ್ಕೊಂದು ಲೆಟ್ರ್ ಕಳಿಸಿದ್ದಾರೆ. ಅದಕ್ಕೆ ನೀರಾವರಿ ಇಲಾಖೆಯವ್ರಿಗೆ ನಾನೀಗ ಸೂಚನೆ ಕೊಡ್ತೀನಿ. ಅವರು ಟೆಕ್ನಿಕಲ್ ಟೀಮ್ನ ಕರ್ಕೊಂಡೋಗಿ ಡೀಟೇಲ್ ಆಗಿ ಅಲ್ಲಿ ಏನು ಇಶ್ಯೂ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿ ನಮಗೆ 1 ವಾರದಲ್ಲಿ ವರದಿ ಕೊಡೋಕ್ಕೆ. ಮಹಿಳಾ ಸಿಪಿಐ ಮತ್ತು ಕಾನ್ಸ್ಟೇಬಲ್ಗಳ ಮೇಲೆ ಕಾಂಗ್ರೆಸ್ ನಾಯಕನ ಪುತ್ರ ಹಲ್ಲೆಗೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ದಾವಣಗೆರೆ ಕೈಪೋಷಿತ ಗೂಂಡಾಗಳು ಘೋಷವಾಕ್ಯದಡಿ ಬಿಜೆಪಿ ಪೋಸ್ಟ್ ಮಾಡಿದೆ. ಮಧ್ಯ ಕರ್ನಾಟಕ ಈಗ ರಿಪಬ್ಲಿಕ್ ದಾವಣಗೆರೆಯಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಖಾಕಿ ಪಡೆಗೆ ರಕ್ಷಣೆ ಇಲ್ಲದ ಮೇಲೆ ಜನಸಾಮಾನ್ಯರ ಪಾಡೇನು ಅಂತ ಬಿಜೆಪಿ ಪ್ರಶ್ನಿಸಿದೆ. ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಈ ಗೂಂಡಾ ಸಂಸ್ಕೃತಿಗೆ ಕಡಿವಾಣ ಯಾವಾಗ ಅಂತ ಬಿಜೆಪಿ ಪೋಸ್ಟ್ ಮಾಡಿದೆ. ಬಂಡೀಪುರ ಹಾಗೂ ಕಬಿನಿಯಲ್ಲಿ ಸ್ಥಗಿತಗೊಳಿಸಲಾಗಿರುವ ಸಫಾರಿ ಪುನಾರಂಭವಾಗಲಿ ಅಂತ ಭಕ್ತರೊಬ್ಬರು ದೇವರ ಮೊರೆ ಹೋಗಿದ್ದಾರೆ. ಕೊಳ್ಳೇಕಾಲ ಲಕ್ಷ್ಮೀನಾರಾಯಣ ಸ್ವಾಮಿ ರಥೋತ್ಸವದಲ್ಲಿ ಬಾಳೆಹಣ್ಣಿನ ಮೇಲೆ ಪ್ಲೀಸ್ ಓಪನ್ ಸಫಾರಿ ಅಂತ ಬರೆದು ರಥಕ್ಕೆ ಎಸೆದು ಪ್ರಾರ್ಥಿಸಿದ್ದಾರೆ. ಅಪ್ಪ ನಾರಾಯಣ ಸ್ವಾಮಿ ಎಲ್ಲರ ಬಾಯಿ ಮುಚ್ಚಿಸಿ ಬೇಗ ಸಫಾರಿ ಓಪನ್ ಮಾಡಿಸಪ್ಪ ಅಂತ ಅವರು ದೇವರ ಮೊರೆ ಹೋಗಿದ್ದಾರೆ. ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದಲ್ಲಿ 70 ದಿನಗಳಲ್ಲಿ ಬರೋಬ್ಬರಿ 68 ಲಕ್ಷಕ್ಕಿಂತ ಹೆಚ್ಚು ಹಣ ಸಂಗ್ರಹವಾಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ತಹಶೀಲ್ದಾರ್ ನಾಗರಾಜ್ ನೇತೃತ್ವದಲ್ಲಿ ಎಣಿಕೆ ಕಾರ್ಯ ನಡೆಸಲಾಯಿತು. ಕಂದಾಯ ಇಲಾಖೆ, ಮಹಿಳಾ ಸ್ವಸಹಾಯ ಸಂಘದ ಸಿಬ್ಬಂದಿಯಿಂದ ಹುಂಡಿ ಎಣಿಕೆ ಕಾರ್ಯ ನಡೆಸಲಾಯಿತು. ಬೆಂಗಳೂರು ಹೊಸೂರು ರಸ್ತೆಯಲ್ಲಿ ನಡೀತಾ ಇರುವ ಕಾಮಗಾರಿಗಳಿಂದ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ. ಕಳೆದ 6 ತಿಂಗಳಿನಿಂದ ಜನರ ಬದುಕು ಹೈರಾಣಾಗಿದೆ. 3 ಕಡೆ ಅಂಡರ್ ಪಾಸ್ ಮತ್ತು ಹಳೆ ಚಂದಾಪುರದಿಂದ ರೈಲ್ವೆ ಗೇಟ್ ಬಳಿಯೂ ಕಾಮಗಾರಿ ನಡೆಸಲಾಗ್ತಾ ಇದ್ದು ಇದು ನರಕಯಾತನೆಗೆ ಕಾರಣವಾಗಿದೆ. ಹೊಸೂರು ರಸ್ತೆಯ ಚಂದಾಪುರದಿಂದ ಕರ್ನಾಟಕದ ಗಡಿ ಅತ್ತಿಬೆಲೆವರೆಗೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.